ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು 5:30 ಎದ್ದು ಇವನನ್ನ ಎಬ್ಬಿಸ್ಕೊಂಡು ಕೂತ್ಕೊಂಡ್ರೆ 5 ಗಂಟೆಗೆ ಎಬ್ಸಿರೋದು ನಾನು. 5 ಗಂಟೆಗೆ ಇವ್ನು ಎಬ್ಸಿದ್ರೆ ಇವನು ಎದ್ದು ಬಂದ್ಬಿಟ್ಟು ಇಲ್ಲಿ ಮಲ್ಕೊಳ್ತಾನೆ, ಅಲ್ಲಿಂದ ಎದ್ದು ಬರ್ತಾನೆ, ಇಲ್ಲಿ ಮಲ್ಕೊಳ್ತಾನೆ. ಹಿಂಸೆ ಕೊಡ್ತಾನೆ, ನನಗೆ ಹಿಂಸೆ ಕೊಡ್ತಾನೆ. ನಾನು ಏನೇನಂತ ಹೆಂಗಂತ ಸಹಿಸ್ಕೊಳಕ್ಕಾಗುತ್ತೆ. ಇವತ್ತು ಯಾಕೋ ಸ್ವಲ್ಪ ಜಾಸ್ತಿನೇ ಚಳಿ ಇದೆ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಏನಕ್ಕೆ ಇಷ್ಟೊಂದು ಚಳಿ ಇವತ್ತು ಅಂತ ಗೊತ್ತಿಲ್ಲ, ಬಟ್ ಚಳಿ ಇದೆ, ಸ್ವಲ್ಪ ಸ್ವಲ್ಪ ಚಳಿ ಆಗ್ತಾ ಇದೆ. ಇವರು ಇವತ್ತು ಲೈಟ್ ಆಫ್ ಆಗ್ತಿಲ್ಲ, ಇವ್ರಿಗೆ ಚಳಿ ಆಗಿದೆಯಲ್ಲ ಅದಕ್ಕೆ ಆಫ್ ಆಗ್ತಾ ಇಲ್ಲ. ಚಳಿಯಾಗಿದೆ ಅವ್ರಿಗೂ, ಸ್ವಲ್ಪ ಚಳಿ ಜಾಸ್ತಿ ಇದೆ. ಚಳಿ ಚಳಿ ತೋಳೇನು ಈ ಚಳಿಯೋ, ಚಳಿ ಚಳಿ. ಗಂಟೆ 5:30. ಪುಳಿಯೋಗರೆ ಮಾಡಿದ್ದೀನಿ. ಯಾಕೋ ಕಲರ್ ಕಡಿಮೆ ಆಗ್ಬಿಡ್ತಾ ಪುಳಿಯೋಗರೆ, ಇಲ್ಲ ಕ್ಯಾಮ್ರಾದಲ್ಲಿ ಕಮ್ಮಿ ಕಾಣಿಸ್ತೈತೆ. ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿದ್ದೀನಿ. ಗಂಟೆ 7 ಆಗೋಯ್ತು. ಬೆಳಗ್ಗೆ ತಿಂಡಿನೂ ಸ್ಕೂಲ್ಗೆನೇನೆ, ಮಧ್ಯಾಹ್ನ ಊಟನೂ ಸ್ಕೂಲ್ಗೆನೇನೆ. ಆರ್ಯಾನ್, ಗಾಡಿ ಯಾಕೆ ತಗೊಂಡೋಗಿ ಅಲ್ಲಿಗಿಟ್ಟಿದ್ಯಾ? ಬನ್ರಿ ಬೇಗ. ಅವನು ಆಗ್ಲೂ ಹೊರಟು ನಿಂತುಬಿಟ್ಟವನೆ. ಏನೋ ನಿನ್ನ ಹೆಸರು ಹೇಳು. ಅಲ್ಲ ನಿಂತ್ಕೊಳ್ಳೋ, ಓದದ್ ಬಗ್ಗೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತಲ್ಲಪ್ಪ. ಕಡಿಯವೆಲ್ಲ ಒಂದು ದೃಷ್ಟಿ ತೆಗಿತೀನಿ. ಪುಳಿಯೋಗರೆ ತುಂಬ ಇಷ್ಟ. ಯಾಕಂದರೆ ನಾವು ನಾರ್ಮಲಾಗಿ ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡಿಬಿಟ್ಟು ಎಣ್ಣೆನ ಪೌಡರ್ ಹಾಕ್ಬಿಟ್ಟು ಮಾಡೋ ಪುಳಿಯೋಗರೆನೇ ಬೇರೆ. ನೀವು ಅದೇನೋ ಹಾಕ್ತಿರಲ್ಲ, ಆ್ಯಡ್ ಮಾಡ್ತಿರಲ್ಲ ಸ್ಪೆಷಲಾಗಿ. ಸ್ಪೆಷಲಾಗಿ ನಾನು ಏನೂ ಆ್ಯಡ್ ಮಾಡಿಲ್ಲ. ಮಾಡಿದ್ದೀರ ಅದಕ್ಕೆ ಪೌಡರ್, ಅವರ್ ಹೋಮ್ ಮೇಡ್ ಪುಳಿಯೋಗರೆ ಪೌಡರ್. ಅಯ್ಯೋ ತಟ್ಟೆನಾದ್ರೆ ಬಿಡು, ತಟ್ಟೆನೂ ಸೇರಿಸಿ ನೆಕ್ಕತ್ತಾ ಇದೀನಿ ನೀನು. ನೋಡಲ್ ತಟ್ಟೆ ತೋರಿಸಿಲ್ಲ, ಒಂದೇ ಒಂದು ಅಗ್ಲೂ ಇಲ್ವಲ್ಲ ಮಗ್ನೆ ಅದರಲ್ಲಿ. ವೇಸ್ಟ್ ಮಾಡಬಾರ್ದು. ಹೌದು, ವೇಸ್ಟ್ ಮಾಡಬಾರ್ದು. ಅನ್ನದಾತು ಸುಖಿ ಭಾವ. ನೋಡಿ, ತಿಂಡಿ ತಿಂದು ಊಟ ಮಾಡಿ ಈ 5 ಬೆರಳನ್ನು ಇದು ಮಾಡ್ಕೋಬೇಕು. ಹೆಂಗೆ ಹೇಳೋ, ಹಿಂಗೆ ಅಲ್ಲ, ಹಿಂಗೆ ಮಾಡು, ಹೇಳ್ತೀನಿ, ಹಿಂಗೆ ಮಾಡು. 5 ಬೆರಳನ್ನು ಮಾಡು. ಆ 5 ಬೆರಳಲ್ಲೂ ಗುರು, ಶುಕ್ರ, ರಾಹು ಆ ಥರದ್ದು ಎಲ್ಲ ಇರುತ್ತಂತೆ. ಭಗವಂತಂದು ಕೃಪಾ ಕಟಾಕ್ಷ, ಆಮೇಲೆ ಅನ್ನದ ಕೃಪಾ ಕಟಾಕ್ಷ ನಮಗೆ ನಾವು ಅದಕ್ಕೆ ಕೈಯಲ್ಲಿ ಹಿಂಗೆ ಊಟ ಮಾಡಬೇಕು. ಹಿಂಗೆ ಹಿಂಗೆ ಈ ಥರ ಹಿಂಗೆ ಊಟ ಮಾಡಬೇಕು. ಹಿಂಗೆ 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 ಆ ಥರ ಊಟ ಮಾಡಬಾರ್ದು. ಒಬ್ಬೊಬ್ಬರು ಸುಮ್ಮನೆ ಹಿಂಗೆ ಇಟ್ಕೊಂಡು ಹಿಂಗೆ ತಿನ್ನೋದು, ಹಿಂಗೆ ಇಟ್ಕೊಂಡು ಹಿಂಗೆ ತಿನ್ನೋದು, ಇವೆಲ್ಲ ಮಾಡಬಾರ್ದು. ಇಷ್ಟು ಕೈಯಲ್ಲಿ ಹಿಂಗೆ ತಿನ್ನಬೇಕು. ಆ 5 ಬೆರಳಲ್ಲೂ ಭಗವಂತಂದು ಈ ಗ್ರಹಗಳಿರ್ತಾವಲ್ಲ ಅವೆಲ್ಲ ಇರ್ತಾವಂತೆ. ಅದರಿಂದ ಆ ಥರದ ಊಟ ಮಾಡಿದ್ರೆ ಮಾತ್ರ ಅದಷ್ಟು ಒಳ್ಳೆ ನಮ್ಮ ದೇಹದೊಳಗೆ ಹೋದಾಗ ನಮ್ಮಲ್ಲಿರುವಂತಹ ದೋಷಗಳೇನೇ ಇದ್ರೂ ದೋಷಗಳು ನಾಶ ಆಗಿ ನಮಗೆ ನ್ಯೂಟ್ರಿಷನ್ ಸೇರತ್ತೆ ಅಂತ. ಆವಾಗ ಅನ್ನ ಊಟ ಮಾಡಿದಾಗ ಅದು ಪರಿಪೂರ್ಣವಾಗಿರುತ್ತೆ ಅಂತ. ಆ ಥರ ತಿನ್ನಬೇಕು. ಜಿಯೋ ಮಾರ್ಟಿಂದ ಆರ್ಡ್ರ್ ಹಾಕಿದ್ದೀನಿ ಬೆಳಿಗ್ಗೆನೇ. ನನಗೆ ಪಾತ್ರೆ ತೊಳೆಯೋಕ್ಕೆ ಸೋಪ್ ಇರಲಿಲ್ಲ ಇವತ್ತು. ತೆಗಿ, ಓಪನ್ ಮಾಡು. ಅನ್ಬಾಕ್ಸಿಂಗ್, ಜಿಯೋ ಮಾರ್ಟ್ ಅನ್ಬಾಕ್ಸಿಂಗು. ಒಂದು ಸ್ಕ್ರಬ್ಬರ್ಗೆ 1 ಸ್ಕ್ರಬ್ಬರ್ ಫ್ರೀ ಅಂತ ಅಂದರು. ಇದು ಅದು ಒಂದು ಸ್ಟೀಲ್, ನಾನೇ ವಿಮ್ ಹಾಕಿದ್ದು. ಒಂದು ಸರ್ಫ್ ಎಕ್ಸೆಲ್ ಹಾಕಿದೆ ಬಟ್ಟೆ ತೊಳೆಯೋಕ್ಕೆ, ಒಂದು ಚಿಕ್ಕದು. 2 ವಿಮ್ ಹಾಕಿದೆ ಪಾತ್ರೆ ತೊಳೆಯೋಕ್ಕೆ. ಅಲ್ಲ, ಪಾತ್ರೆ ತೊಳೆಯೋ ಸೋಪ್ ಇಲ್ಲ ಅಂತ ಅಂದ್ರೂ ಕಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತಾಗಿದೆ ಇವತ್ತು. ತುಂಬ ಎಮರ್ಜೆನ್ಸಿ ಇತ್ತು ನನಗೆ, ಅರ್ಜೆಂಟಾಗಿ ಕುಕ್ಕರ್ ತೊಳ್ಕೊಬೇಕಾಗಿತ್ತು. ನೋಡಿದ್ರೆ ಸೋಪೇ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಹಾಕಿದ್ರೆ ಇವಾಗ 7:30 ಬಂದಿದೆ. ಅವನು ಸ್ಕ್ಯಾನರೇ ಆನ್ ಮಾಡಿರಲಿಲ್ವಂತೆ. ಅವ್ನು ಹಂಗಂತಿದ್ದಾನೆ. ಅವ್ರು ಬೆಳಗ್ಗೆ 6:30ಇಂದನೇ ಸ್ಟಾರ್ಟ್ ಮಾಡಬೇಕಿತ್ತು, ಆನೇ ಮಾಡಿಲ್ಲ. ನಾನು ವೆಯ್ಟ್ ಮಾಡ್ತಾ ಕೂತಿದ್ದೆ, ಅವ್ರು ಕೊಡ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು. ಓಪನ್ ಮಾಡಲ. ಸೊ ಎಲ್ಲ ಸೋಪ್ಗಳು ಖಾಲಿ ಆಗಿತ್ತು, ಅದಕ್ಕೆ ಸೋಪ್ ತರಿಸಿದ್ದೀನಿ. ಆ್ಯಕ್ಚುಲಿ ನಾನು ಇದನ್ನು ಜಿಯೋ ಮಾರ್ಟಲ್ಲಿ ತಗೋಬಾರ್ದು ಅಂತ ಅಂದ್ಕೊಂಡಿದ್ದೆ. ಇಲ್ಲೇ ಹೋಲ್ಸೇಲೆಲ್ಲ ಸಿಕ್ಕುತ್ತೆ. ಇದು 5 ರೂಪೀಸ್ ಇದ್ದರೆ ಅವ್ರು 4 ರೂಪೀಸ್ ಹಾಕ್ತಾರೆ, ಇಲ್ಲಾದರೆ 5ಗೆ. ಸೊ ಅದಕ್ಕೆ ಇವನು ಬರೀ ಕಡಿಮೆ ತಗೊಂಡಿದ್ದೀನಿ. ಆ್ಯಂಡ್ ಇದನ್ನು ಜಾಸ್ತಿ ತಗೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಕಡಿಮೆಗೆ ಸಿಕ್ಕಿದೆ.
ಯಾವಾಗ್ಲೂ ಅಷ್ಟೇ ಆನ್ಲೈನಲ್ಲಿ ನೀವೇನಾದ್ರು ತಗೋಬೇಕಾದ್ರೆ ಬಲ್ಕ್ ಆರ್ಡರ್ಸಲ್ಲಿ ತಗೊಳ್ಳಿ, ಒಂದೇ ಸಿಂಗಲ್ ಮಾತ್ರ ತಗೋಬೇಡಿ. ಈ ಥರ ಸಿಂಗಲ್ ತಗೊಂಡ್ರೆ ನಿಮ್ಗೆ 10 ರೂಪಾಯಿನೇ ಆಗುತ್ತೆ. ಅದೇ ಹೋಲ್ಸೇಲ್ ಅಂಗಡಿಗೆ ಹೋದ್ರೆ ನಿಮ್ಗೆ ಇದು 9 ರೂಪಾಯಿ ಬೀಳುತ್ತೆ. ಅದೇ ಏನಾದರೂ ನೀವು ಈ ಥರ ಬಲ್ಕಲ್ಲಿ ತಗೊಂಡ್ರೆ, ಇದು ಫಾರ್ ಎಕ್ಸಾಂಪಲ್ ಎಷ್ಟಿದೆ ಗೊತ್ತಾ, 165 ರುಪೀಸ್ ಏನೋ ಇದೆ, 140 ಗ್ರಾಮ್ಸ್ ಪರ್ ಸೋಪು. ನೀವು ಇದನ್ನ ಇದು ಆಫ್ಲೈನ್ ತಗೊಂಡ್ರೆ, ಅಂಗಡಿಗೆ ಹೋಗಿ ತಗೊಂಡ್ರೆ ಒಂದಕ್ಕೆ ಮಿನಿಮಮ್ ಅಂದ್ರೆ ಅದ್ರದ್ದು MRP ಎಷ್ಟಿದೆ ಹೇಳು? 60 ರುಪೀಸ್ MRP. ಬಟ್ ನಮಗಿಲ್ಲಿ 25 ರುಪೀಸ್ಗೋ 30 ರುಪೀಸ್ಗೋ ಸಿಕ್ಕಿರೋದು. 4 ಅಂತಂದರೆ 120 ರೂಪಾಯಿ ಆಯಿತು, 30 ರೂಪಾಯಿ ನನಗೆ. MRP ಬಂದು 60 ಇದೆ. ನೀವು ಹೋಲ್ಸೇಲ್ ಅಂಗಡಿಗೆ ಹೋದ್ರೂ ಅವರು 2 ರೂಪಾಯಿ ಕಡಿಮೆ ಹಾಕ್ತಾರೆ. 50. ಈಗ ಫಾರ್ ಎಕ್ಸಾಂಪಲ್ ಹೇಳೋದು, ಈಗ ರೆಗ್ಯುಲರಾಗಿ ಒಂದೊಂದು ಸೋಪ್ ಅಂತಂದರೆ 35ರಿಂದ 40 ರೂಪಾಯಿ ದುಡ್ಡಂತೂ ಇದ್ದೇ ಇರುತ್ತೆ. ನೀವು ಹೋಲ್ಸೇಲ್ ಅಂಗಡಿಗೆ ಹೋದ್ರೆ 2 ರೂಪಾಯಿ ಕಡಿಮೆ ಮಾಡ್ತಾರೆ. ಇವಾಗ ಇದು 10 ರೂಪಾಯಿ ಇತ್ತು MRP ಅಂತಂದರೆ ಹೋಲ್ಸೇಲ್ ಅಂಗಡಿಲಿ ತಗೊಂಡ್ರೆ 9 ರೂಪಾಯಿ ಹಾಕಿರ್ತಾರೆ. ಇದೂ ಅಷ್ಟೇ, ಒಂದೊಂದಕ್ಕೆ ಅಂದರೆ ಒಂದೊಂದಕ್ಕೆ ಮಾತ್ರ, ಎಲ್ಲದಕ್ಕೂ ಅಲ್ಲ. ಚಿಕ್ಕ ಐಟಮ್ ಇತ್ತು ಅಂತಂದಾಗ 50 ಪೈಸೆ ಕಡಿಮೆ ಇರುತ್ತೆ, ದೊಡ್ಡ ಐಟಮ್ಗೆ 1 ರೂಪಾಯಿ ಕಡಿಮೆ ಇರುತ್ತೆ. ಅದೇ ನೀವು ಆನ್ಲೈನಲ್ಲಿ ಬಲ್ಕಲ್ಲಿ ತಗೊಳ್ತು ಅಂತಂದರೆ, ಇದು 30 ರೂಪಾಯಿ ಇತ್ತು ಆಫ್ಲೈನಲ್ಲಿ ಅಂತಂದರೆ, ಬಲ್ಕಲ್ಲಿ ನೀವು ಇವಾಗ 4 ಸೋಪ್ಗಳು ತಗೊಂತು ಅಂದರೆ ಅದು ನಿಮಗೆ 25 ರೂಪಾಯಿ ಬೀಳುತ್ತೆ. ಅಂದರೆ 5 ರೂಪಾಯಿ ಲಾಭ ಆಗುತ್ತೆ. ಹೋಲ್ಸೇಲ್ ಅಂಗಡಿಲಿ 1 ರೂಪಾಯಿ ಕಡಿಮೆ ಆಗುತ್ತೆ, ಆನ್ಲೈನಲ್ಲಿ 5 ರುಪೀಸ್ ಕಡಿಮೆ ಆಗುತ್ತೆ. ಅಂಥದನ್ನು ನೋಡಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು. ಈ ಥರ ಬಲ್ಕ್ ಆರ್ಡರ್ಸ್ 4, 5 ಈ ಥರದನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಲಾಭ ಆಗುತ್ತೆ. ಒಂದೊಂದನ್ನು ತಗೊಂಡ್ರೆ ಲಾಭ ಆಗಲ್ಲ. ಈಗ ನನಗಿದು 10 ರೂಪಾಯಿ ಅಂದರೆ 10 ರೂಪಾಯಿನೇ ಬಿದ್ದಿದೆ. ಇದು 5 ರೂಪಾಯಿ ಅಂತ ಅಂದರೆ 5 ರೂಪಾಯಿನೇ ಬಿದ್ದಿದೆ. ಇದು 28 ರೂಪಾಯಿನೇನೋ, ಇದು 28 ರೂಪಾಯಿ. ಇದು ಆಫ್ಲೈನಲ್ಲಿ 10 ರೂಪಾಯಿನೋ 15 ರೂಪಾಯಿ ಸಿಕ್ಕತ್ತಿದು. ಪ್ಲಸ್ ಇದೊಂದು ಸಿಕ್ಕತ್ತಲ್ಲ, ಇದು ಸ್ವಲ್ಪ ಲಾಭ ಆಗ್ಬೋದು ಅಂತ ಹೇಳ್ಬಿಟ್ಟು ನಾನು ಇದನ್ನು ಆರ್ಡರ್ ಹಾಕ್ತೆ ಅಷ್ಟೇನೆ. ಆನ್ಲೈನ್ ಮತ್ತು ಆಫ್ಲೈನ್ ಪರ್ಚೇಸಿಂಗ್ ನಾವು ಯಾವಾಗಲೂ ನೋಡ್ಕೊಂಡೇ ಮಾಡಬೇಕು, ಎಷ್ಟಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಎರಡೂ ಕಡೆ ಕೌಂಟ್ ಮಾಡ್ಕೊಂಡು ಎರಡೂ ಕಡೆದೂ ಕರೆಕ್ಟಾಗಿ ಯೋಚನೆ ಮಾಡಿ ಹಾಕೊಂಡ್ರೆ ಮಾತ್ರ ಆನ್ಲೈನು ಆಫ್ಲೈನು ನಮಗೆ ಲಾಭ ಆಗುತ್ತೆ. ಇಲ್ಲ ಅಂತಂದರೆ ಗೊತ್ತಿರೋರ್ಗೆ ಮಾತ್ರ ಗೊತ್ತಿರುತ್ತೆ, ಅದು ಎಲ್ರಿಗೂ ಗೊತ್ತಾಗಲ್ಲ. ಯಾಕೆ ಅಂತಂದರೆ ನಾನು ಹೋಲ್ಸೇಲ್ ಅಂಗಡಿಯಲ್ಲಿ ಜಾಸ್ತಿ ಪರ್ಚೇಸ್ ಮಾಡಿದ್ದೀನಿ. ಸೊ ಹಾಗಾಗಿ ನನಗೆ ಹೋಲ್ಸೇಲ್ ಅಂಗಡಿ ರೇಟ್ ಎಷ್ಟು, ಆಮೇಲೆ ಆನ್ಲೈನ್ ರೇಟ್ ಎಷ್ಟು, ಎರಡೂ ರೇಟು ಗೊತ್ತಿದೆ ನನಗೆ. ಸೊ ಹಾಗಾಗಿ ಇದರ ಬಗ್ಗೆ ಒಂದು ಇನ್ಫಾರ್ಮೇಷನ್ ನಿಮಗೋಸ್ಕರ, ನಿಮಗೂ ಗೊತ್ತಿರಲಿ ಅಂತ ಅಷ್ಟೇ. ಇದು ನೋಡಿ ಚೆನ್ನಾಗಿದೆ. ಇದು ಇಲ್ಲ, ಇದು 10 ರೂಪಾಯಿ ಇಲ್ಲ ಇವಾಗ, ಅಂದರೆ ತುಂಬ ಚಿಕ್ಕದು ಬರುತ್ತೆ 10 ರೂಪಾಯಿಗೆ ಆಫ್ಲೈನ್ ಆದರೆ. ಇದೊಂಚೂರು ಸ್ವಲ್ಪ ತಿಕ್ಕಾಗಿದೆ. ಸೊ ಒಂದು 15 ರೂಪಾಯಿ ಅಂತ ಲೆಕ್ಕ ಹಾಕೊಳ್ಳಿ. ನನಗೆ ಇವೆರಡರಿಂದ 28 ರೂಪಾಯಿ 28 ರೂಪಾಯಿ. ಇದು ಸ್ಕ್ರಾಚ್ ಬೈಟು, ಅದು ಕಂಪ್ನಿನೂ ಸ್ಕ್ರಾಚ್ ಬೈಟು. ಸೊ ಬ್ರ್ಯಾಂಡೆಡ್ ಅಲ್ವಾ, ಸ್ವಲ್ಪ ಕ್ವಾಲಿಟಿನ ಮೇಂಟೈನ್ ಮಾಡಿರ್ತಾರೆ. ಇದು ಚೆನ್ನಾಗಿದೆ ಆ್ಯಕ್ಚುಲಿ, ಇದು ತುಂಬ ಚೆನ್ನಾಗಿದೆ. ಸೇಮ್ ಟು ಸೇಮ್ ಸ್ಟೀಲ್ ಬ್ರಷ್ ಹೆಂಗಿರುತ್ತೋ ಹಾಗಿದೆ. ನಾನು ಮೊನ್ನೆ ಒಂದು 4 ಸ್ಟೀಲ್ ಬ್ರಷ್ ಅಂತ ಹೇಳ್ಬಿಟ್ಟು ತಗೊಂಡಿದ್ದೆ, ಅದೊಂಚೂರು ಚೆನ್ನಾಗಿರಲಿಲ್ಲ. ಅದಕ್ಕೆ ಅದೂ ಹಂಗೆ, ನಾನು ಯಾವಾಗಲೂ ಬಲ್ಕಲ್ಲಿ ಆರ್ಡ್ರ್ ಹಾಕ್ತೀನಿ. ಅದು 4-5 ಬಂದುಬಿಟ್ಟಿದೆ. ಬಟ್ ಅದರಲ್ಲಿ ಎಷ್ಟು ಜುದ್ರು ಪಾತ್ರೆ ಇದೇ ಆಗಲ್ಲ, ಅಂದರೆ ತುಂಬ ಜಾಸ್ತಿ ನಾವೇ ಪ್ರೆಷರ್ ಹಾಕಬೇಕು. ಬಟ್ ಇವೆಲ್ಲ ಆದರೆ ಸ್ವಲ್ಪ ಇವೇ ಸ್ವಲ್ಪ ನೋಡಿ ರಫ್ ಆಗಿರುತ್ತಲ್ಲ, ನಾವು ಸ್ವಲ್ಪ ಲೈಟಾಗಿ ಪ್ರೆಷರ್ ಹಾಕಿದ್ರೂ ನಡೆಯುತ್ತೆ. ಚೆನ್ನಾಗಿದೆ ಇದು. ನಾವು ಈ ಥರ ಎಲ್ಲ ಯೋಚನೆ ಮಾಡೋದು ಏನಕ್ಕಪ್ಪ ಅಂತಂದರೆ ಮನಿ ಮ್ಯಾನೇಜ್ಮೆಂಟು. ಯಾಕೆ ಅಂತಂದರೆ ನಾವು ಇವಾಗ ಹೊರಗಡೆ ಹೋಗಿರ್ತೀವಿ, ಹೊರಗಡೆ ಏನು ಬೆಲೆ ಇರುತ್ತೆ ಅಂತ ತಿಳ್ಕೊಂಡಿರಬೇಕು. ಆ್ಯಂಡ್ ಆನ್ಲೈನಲ್ಲಿ ಏನು ಬೆಲೆ ಇರುತ್ತೆ ಅನ್ನೋದು ತಿಳ್ಕೊಂಡಿರಬೇಕು. ಅವೆರಡೂ ಗೊತ್ತಿದ್ರೆ ಡೆಫಿನೆಟಾಗಿ ನಾವು ಆನ್ಲೈನ್ ಪರ್ಚೇಸಿಂಗಲ್ಲಿ ಲಾಸ್ ಆಗಲ್ಲ. ಬಟ್ ಒಂದೊಂದ್ಸರಿ ಏನು ಗೊತ್ತಾ, ನಾವು ಬೇಕಾಬಿಟ್ಟು ಹಾಕ್ಬಿಡ್ತೀವಿ, ಅವಾಗ ಲಾಸ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಇದೊಂದು ಟಿಪ್ಸ್ ನಿಮಗಿರಲಿ ಅಂತ ಹೇಳಿಬಿಟ್ಟು ಇದನ್ನು ಹೇಳಿದೆ. ಮನಿ ಮ್ಯಾನೇಜ್ಮೆಂಟ್ ಅಂತಾರೆ ಇದನ್ನು. ಆಫ್ಟರ್ 8 ಇಯರ್ಸಾ ಈ ಸ್ಕೂಲ್ಗೆ. ಎಷ್ಟು ಸರಿ, 3ನೇ ಸರಿ 4ನೇ ಸರಿ ಸ್ಕೂಲಿಗೆ ಬರ್ತಾರೆ. ಅವ್ನು ಸಾಂಬಾರು ಇಸ್ಕೊಂಡು ಹೋಗಿ ಬಂದವನೇ. ಇಲ್ಲಿ ಸಾಂಬಾರ್ ಐತೆ, ಸಾಂಬಾರ್ ಮಾಡೋಣ ಅಂದ್ರೆ ಸೊಪ್ಪೆಲ್ಲ ಮೂಲಂಗಿ ಸೊಪ್ಪು ಎಲ್ಲ ಕಟ್ ಮಾಡಿ ಕಾಳು ಗೀಳು ಎಲ್ಲ ತೆಗ್ದಿದ್ದೀನಿ. ಕರೆಂಟೇ ಇಲ್ಲ, ಬೆಳಿಗ್ಗೆನೆ ಹೋಯ್ತು, ಬಂದೇ ಇಲ್ಲ. ಇದೊಂದು ಸಮಸ್ಯೆ ನೋಡ್ರಪ್ಪ, ಕರೆಂಟ್ ಇಲ್ಲ ಅಂದ್ರೆ ಸಾಂಬಾರ್ ಮಾಡಕ್ ಆಗಲ್ಲ. ನಿಮ್ಮಲ್ಲಿ ಮಾಡ್ಬೋದು. ನಿತಿನ್ ಓದ್ಕೊಂತೀನಿ ಅಂತ ಇವತ್ತು ಬೇರೆ ರಜೆ ಹಾಕ್ಬಿಟ್ಟು ಬಂದು ಇಲ್ಲಿ ಕೂತವನೆ ಆರಾಮಾಗಿ. ಎಲ್ಲಿ ಯಾವಾಗ ತಗೊಂಡಿದ್ದೀನಲ್ಲ ಒಂದ್ ಜೊತೆ. ಇದು ನೋಡಿ ಸಿಂಪಲ್ ಆಗಿದೆ ಅಂತ ಫೀಲ್ ಆಗ್ತಿಲ್ವ ನಿನ್ಗೆ? ನನಗತ್ತು ನನ್ನ ಹತ್ರ ಈ ಡಿಸೈನ್ ಸರ ಇತ್ತು, ನಂಗೆ ಆ ಡಿಸೈನ್ ಇಷ್ಟ ಆಗಿಲ್ಲ, ಅದನ್ನು ಚೇಂಜ್ ಮಾಡ್ಸೋಣ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಬಟ್ ಊರಿಗೆ ಬೇರೆ ಹೊರಟಿದ್ದೆ ನಾನು. ಸೊ ಏನು ಮಾಡೋದು ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡ್ತಾ ಕೂತಿದ್ವಿ. ಸೊ ಫೈನಲ್ ಡಿಸ್ಕಷನ್ ಎಲ್ಲ ಮುಗೀತು. ಎಲ್ಲ ಡಿಸ್ಕಷನ್ನಲ್ಲೂ ನಾವೇ ಗೆಲ್ಲೋದು. ಬಿಕಾಸ್ ನಾನು ಯಾವಾಗಲೂ ನಾನೇನು ಅನ್ಕೊಂಡಿರ್ತೀನೋ ಅದನ್ನೇ ಮಾಡೋದು. ನಾ ಬೇರೆಯವ್ರ ಮಾತು ಯಾವುದೇ ಕಾರಣಕ್ಕೂ ಕೇಳೋಲ್ಲ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರೂ ಸಪೋರ್ಟ್ ನಂಗೆ ತುಂಬ ಮುಖ್ಯ. ಆ್ಯಂಡ್ ನೀವೆಲ್ಲರೂ ನಂಗೆ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.